ಯಾರು ಮಗ? ಏನು ಸಗದಾಗಿದೆ ಗುರು. ಬೆಟ್ಟದ ಮೇಲೆ ಫುಲ್ ಮಂಜು. ಮಗ ರೈಟಲ್ಲಿ ನೋಡು. ಹಾಂ ಚಾರ್ಜರ್ ಚಾರ್ಜರ್ ಹಾಂ ಅವಾಗ್ಲಿಂದ ಆಗ್ತಾ ಇದೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಕ್ಷೇಮವಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ಮಾಲ್ ಸಂಡೇ ರೈಡ್ ಆನ್ ನಾಟ್ ಸೋ ಸನ್ನಿ ಮಾನ್ಸೂನ್ ಡೇ. ಸೂರ್ಯ ಹುಟ್ಟಿದ್ರು ಕಾಣಿಸ್ದಿರೋ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಕನಕ್ಪುರದಲ್ಲಿ ಮುತ್ತತ್ತಿಗಿಂತ 20 ಕಿಲೋಮೀಟ್ರ್ ಹಿಂದೆಗಡೆ ಇರೋವಂಥ ಬೆಟ್ಟ ಹತ್ತಿಸೋಕೆ ಹೋಗ್ತಾ ಇದ್ವಿ. 4 ಗಂಟೆಗೆ ಹೊರಡಬೇಕಾಗಿದ್ದು ನಾವು, ನಮ್ಮ ಬಾಯ್ಸ್ ಇನ್ನೂ ಬಂದಿಲ್ಲ. ಆ್ಯಂಡ್ ಮೋರ್ ಓವರ್ ಥ್ಯಾಂಕ್ಸ್ ಟು ದೆಮ್, ನನಗೆ ಅವ್ರು ಹಿಂಗೆ ಲೇಟ್ ಮಾಡಿದ್ದಕ್ಕೆ ನನಗೆ ಎಕ್ಸ್ಟ್ರಾ 1 ಅವರ್ ನಿದ್ದೆ ಸಿಕ್ತು. ಆ್ಯಸ್ ಯು ಕ್ಯಾನ್ ಸಿ, ಈ ಲೆಫ್ಟ್ ಹ್ಯಾಂಡ್ ಬಂದ್ಬಿಟ್ಟು ಫುಲ್ ಬ್ಯಾಂಡೇಜ್ ಹಾಕಿದ್ದೀನಿ. ಡ್ಯೂ ಟು ರೀಸನ್ಸ್ ಕೈ ಪೆಟ್ಟು ಬಿದ್ದು ನಿನ್ನೆ, ಅದರಿಂದ ಆ ಪೇಯ್ನಿಗೆ ನಾನು ಮಲಗಿಬಿಟ್ಟೆ. ಈಗಲೂ ಜಾಸ್ತಿ ನಾನು ಫ್ಲೆಕ್ಸ್ ಮಾಡೋಕ್ಕಾಗ್ತಾಯಿಲ್ಲ ಪಾಮ್ನ. ಪ್ರಾಬಬ್ಲಿ ನನಗೆ ಗೇರ್ ಕ್ಲಚ್ ಹಾಕೋದಕ್ಕೆ ಏನೂ ಪ್ರಾಬ್ಲಮ್ ಆಗ್ತಾಯಿಲ್ಲ, ಬಟ್ ದೇರ್ ಇಸ್ ಅ ವೆರಿ ಬ್ಯಾಡ್ ಪಿಂಚಿಂಗ್ ಪೇನ್ ವೆನ್ ಐ ಸ್ಟ್ರೆಚ್ ಮೈ ಪಾಮ್ಸ್. ಸೊ ಅದರಿಂದ ನೋಡೋಣ ಎಷ್ಟು ಏನಾಗುತ್ತೆ, ಏನು ಕತೆ, ಹೌ ವಿಲ್ ಮೈ ಹ್ಯಾಂಡ್ ಸಪೋರ್ಟ್ ಮೀ ಟುಡೇ, ಅದನ್ನು ನೋಡಬೇಕು. ಸೊ ಯೂಶ್ವಲಿ ದ ಸೇಮ್ ರೋಡ್, ಸೋಮನಹಳ್ಳಿ ಟೋಲ್ ಹತ್ರ ಎಲ್ಲ ಮೀಟಪ್ ಆಗ್ತೀವಿ. 5 ನಿಮಿಷ ಅಂದವರು, ಇನ್ನೂ ಏನೂ ಅಪ್ಡೇಟ್ ಇಲ್ಲ. 15 ನಿಮಿಷ ಆಗ್ತಾ ಬಂತು. ಹೋಪ್ಫುಲಿ ಇಲ್ಲಿ ತನಕ ಎಲ್ಲ ಸರಿ ಇದೆ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಓಕೆ, ಬಾಯ್ಸ್ ಬಂದಿದ್ದಾರೆ, ರೆಡಿಯಾಗಿದ್ದಾರೆ. ಬಾಯ್ಸ್ ಜೊತೆ ಒಬ್ರು ಎಕ್ಸ್ಟ್ರಾ ಆ್ಯಡ್ ಆಗ್ತಾ ಇದ್ದಾರೆ. ನಮ್ಮ ಶ್ರೀಜಿತ್ ಗಾಡಿಗೆ ಪಿಲಿಯನ್. ಹಾಂ, ಗರ್ಲ್ಸ್ ಇಲ್ಲ ಮಗ, 1 ಗರ್ಲ್. ಎಲ್ಲಿ ಮಲ್ಟಿಪಲ್ಲು? ಬಾಪ, ಅವನಿಗಾದ್ರೂ ಅದೃಷ್ಟ ಐತಿ. फॉग क्या चल रहा है? फॉग चल रहा है. ಇಷ್ಟೇ ಕ್ಲಿಯರ್ ಆಗಿರಲಪ್ಪ, ಸಾಕು ದೇವ್ರೆ ಭಗವಂತ. ಹೋಗ್ತಿರೋದೆ ಯಾವುದೋ ಫಾರೆಸ್ಟ್ ರೇಂಜ್ಗೆ, ದಯವಿಟ್ಟು ಅಲ್ಲಿ ಡಮಾರಂತೂ ಹಂಗೆ ಬಕೆಟಿಂದ ನೀರು ಸುರಿದಂಗೆ ಸುರಿಸ್ಬಿಡ್ಬೇಡ. ನಾನು ಅದಕ್ಕೇ ನಿನಗೆ ಅಚ್ಚ ಕನ್ನಡದಲ್ಲಿ ಬಡ್ಕೊಂಡಿದ್ದು ರೈನ್ ಗೇರ್ ಹಾಕೊಂಬನ್ನಿ ಅಂತ. ನೀವಿಬ್ಬರು ಶಿಸ್ತಾಗಿ ಜಾಕೆಟು, ಹುಡ್ಡಿ, ಜೀನ್ಸ್ ಪ್ಯಾಂಟು ರಿಸ್ಕ್ ಯಾಕೋ. ನಾವು ಹೋಗ್ತಿರೋದೆ ಫಾರೆಸ್ಟ್ ರೇಂಜ್ಗೆ, ನಾವು ಹೋಗ್ತಿರೋದೇ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿಗೆ. ಏನು ಗುರು, ರೈಡ್ ಶುರು ಮಾಡಿದ ತಕ್ಷಣವೇ ಇಷ್ಟು ಕ್ಲಿಯರ್ ಆಗಿದೆ ವೆದರು. ನೋಡಿ ಮಗ, ಏನಂದರೆ ಏನು ನಮಗೆ ಅಡೆತಡೆ ಇಲ್ಲ, ವೆದರ್ ಕ್ಲಿಯರ್ ಆಗಿದೆ. ಇಷ್ಟಿದ್ರೂ ಸಾಕು, ಇಷ್ಟಿದ್ರೂ ಆರಾಮಾಗಿ ಮುಗಿಸ್ಕೊಂಡು ವಾಪಸ್ ಮನೆ ಸೇರ್ಕೊಂಡ್ಬಿಡ್ತೀವಿ. ಓ ಏನು ಸಗದಾಗಿದೆ ಗುರು. ಬೆಟ್ಟದ ಮೇಲೆ ಫುಲ್ ಮಂಜು. ಮಗ ರೈಟಲ್ಲಿ ನೋಡು. 6.5 hours later. ಹಾಂ, ಚಾರ್ಜರ್ ಚಾರ್ಜರ್ 100% ಬ್ಯಾಟ್ರಿ. ಹೋಪ್ಫುಲಿ ಇದು ಸ್ವಿಚ್ ಆಫ್ ಆಗದೆ ಇದ್ರೆ ಸಾಕಪ್ಪ. ಅವನೇ ಫೇಕ್ ಅಕೌಂಟ್ ಅಲ್ಲ, ಇನ್ನೊಂದು ಅಕೌಂಟ್. ಏನು ಅಕೌಂಟ್ ಅದು? ಆನಿಮೆ ಅಕೌಂಟಾ? ಅಲ್ಲೇನು AI ಜನರೇಟೆಡ್ ಗರ್ಲ್ಸ್ನೇನಾದರೂ ಆಗ್ತೀಯಾ? ಏನು ಕತೆ ಅಲ್ಲಿ ಹೇಳೋಕ್ಕಾಗಲ್ಲ. ಒಂದು ಶಾರ್ಟ್ ವಿರಾಮದ ನಂತರ ಟೀ ಕಾಫಿ ಕುಡ್ಕೊಂಡು ಮತ್ತೆ ರಿಸ್ಯೂಮ್ ಮಾಡ್ತಾಯಿದ್ದೀವಿ. ಅಂದ್ಕೊಂಡಿದ್ದ ಟೈಮ್ಗಿಂತ ಬಹಳ ಲೇಟ್ ಆಗ್ಬಿಟ್ಟಿದೆ. ಇಷ್ಟೊತ್ತಿಗೆ ನಾವು ಆಲ್ರೆಡಿ ಬೆಟ್ಟದ ಮೇಲೆ ಇರಬೇಕಾಗಿದ್ದವ್ರು, ಬೆಟ್ಟದ ಹತ್ರನೂ ಹೋಗಿಲ್ಲ. ಬಟ್ ವೆದರ್ ಕ್ಲಿಯರ್ ಆಗಿದೆ. ದೇವರ ಅನುಗ್ರಹ ಇದೆಯಪ್ಪ ನಮ್ಮ ಮೇಲೆ ಇವತ್ತು, ಪರವಾಗಿಲ್ಲ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಿಧಾನ ಗುರು, ಅವನಿಗೆ ಕಿಸ್ ಕೊಡಕ್ಕೆ ಹೋಗ್ಬೇಡ, ಬಂತು ಅಂದ್ಕೊಂಡು. ಹಾಗೆ ಮಾಡಿ. ಯಾರೋ ಫೋನ್ ಮಾಡ್ತಾವ್ರೆ, ಫೋನ್ ಎತ್ತಕ್ಕಾಗ್ತಲ್ಲ. ಏನಪ್ಪ ಇದು? ವಾ ಏನು ಸಾಕಾದಾಗ ಮೋಡ ಕೂತ್ಕೊಂಡಿದೆ ಬೆಟ್ಟದ ಮೇಲೆ.
ಜೀವನನೇ ಇಷ್ಟು ಗುರು. ವಾರ ಪೂರ್ತಿ ಬೈಸ್ಕೊಂಡು ಕೆಲಸ ಮಾಡು, ವಾರದ ಕೊನೆಯಲ್ಲಿ ಎಲ್ಲಾದರೂ ಎಸ್ಕೇಪ್ ಆಗ್ಬಿಡು, ಯಾವನಿಗೂ ಗೊತ್ತಾಗ್ಬಾರ್ದು. ಹೋದ್ರೆ ಸಿಗ್ನಲ್ಲು ಸಿಗಬಾರ್ದು, ನೀನು ವಾಪಸ್ ಬರ್ತೀಯ ಇರಲ್ವ ಅನ್ನೋದ ಗ್ಯಾರಂಟಿನೂ ಇರಬಾರ್ದು, ಆ ಥರ ಹೋಗ್ಬಿಡ್ಬೇಕು. ಏನಂತ್ಯ ಅಂಕಲು? ಜಾಗ ಬಿಡ್ತೀರಾ ಅಂಕಲು? ಮಗ ಇದು ಯಾವುದೋ ದೇವಸ್ಥಾನಕ್ಕೆ ಹೋಗೋದು ಕಣೋ, ಈ ಬೆಟ್ಟಕ್ಕೆ ರೂಟು. ಇದೊಂದು ಸರಿ ಎಕ್ಸ್ಪ್ಲೋರ್ ಮಾಡ್ಬೇಕು ಮಗ, ಯಾವಾಗಾದರೂ ಇದೊಂದು ಸರಿ ಎಕ್ಸ್ಪ್ಲೋರ್ ಮಾಡ್ಬೇಕು. ಈ ಬೆಟ್ಟ ಮೋಡ ಮುಚ್ಕೊಂಡಿದೆ ನೋಡು, ಅಲ್ಲಿ ಆಕ್ಸೆಸಿಬಲ್ಲ ಇಲ್ವೋ ಒಂದ್ಸತಿ ಹೋಗಿ ಒಂದ್ಸರಿ ಚೆಕ್ ಮಾಡಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಣೋ, ರೈಟಲ್ಲಿ ಏನೋ ನೋಡಿ, ಯಾವ ಬೆಟ್ಟನೋ ಲೇ, ಅದನ್ನೇ ನೋಡ್ಕೊಂಡು ಬರ್ತಾ ಇರೋದು. ವೆಲ್ಕಮ್ ಟು ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಮಗ ನಮಗೆ ಇದ್ದಿದ್ದು ಫ್ರಸ್ಟ್ರೇಷನ್, ಇಂಥ ಜಾಗಕ್ಕೆ ಬಂದರೆ ಏನು ನೆಮ್ಮದಿ ಅನಿಸ್ತದೆ ಗೊತ್ತಾ? ಫ್ರಸ್ಟ್ರೇಷನ್ ಕೈ ಕಾಲು ಏಟ್ ಮಾಡ್ಕೊ ಬರ್ತೀವಿ. ಏನು ಸ್ಪೀಡು? ಹಾಂ, ಏನೇನು ಬರ್ತಾ ಇದೆ? ಕ್ಯಾಮ್ರಾ ರೆಕಾರ್ಡ್ ಆಗ್ತಾ ಇದೆಯಾ ಇಲ್ವಾ ಅಂತ ಕೇಳ್ದ. ನೋಡು ಮೇಲೆ ದೇವಸ್ಥಾನ ಇದೆ, ಫುಲ್ ಕಾಡ್ದಾರಿ. ಏನಕ್ಕೆ? ಬಿ ರೆಸ್ಪೆಕ್ಟ್ಫುಲ್ ಅಷ್ಟೇ. ಬನ್ನಿ ಬಾನಿ ಜಾನ ರೈ, ಬಾನಿ